ಹಲೋ ಫ್ರೆಂಡ್ಸ್, ಮಂಗಳವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ. ಫ್ರೆಂಡ್ಸ್, ಮೊದಲಿಗೆ ಸರಿತಾ, ನೋಡು, ಇಲ್ಲಿವರೆಗೂ ನೀನು ಮಾಡಿರೋ ಮೋಸ, ದ್ರೋಹ ಇದೆಲ್ಲ ಇಲ್ಲಿಗೆ, ಈ ಬಾಗಿಲಿಂದ ಕೊನೆಗೇ ಹಾಗೆ ಹೊರಟೋಗ್ಬಿಡ್ಲಿ. ನೀನು ಇಲ್ಲಿಂದ ಹೊರಟೋಗು. ಈ ಮನೆಗೆ ಸೊಸೆಯಾಗಿ ಬರೋ ಯೋಗ್ಯತೆಯೂ ಇಲ್ಲ, ಅರ್ಹತೆಯೂ ಇಲ್ಲ. ಕನಿಷ್ಠ ಪಕ್ಷ ಆ ಯೋಗ್ಯತೆ ನಿನಗಿದ್ದಿದ್ರು ಕೂಡ ಈ ಮನೆ ಸೊಸೆ ಆಗೋದಕ್ಕೆ ನಾನು ಒಪ್ಕೋತಾ ಇರಲಿಲ್ಲ. ನನ್ನ ಮಗನಿಗೆ ಮೋಸ ಮಾಡಿರೋ ನೀವು ಯಾರು ಕೂಡ ಈ ಮನೆಯಲ್ಲಿ ಇರಬಾರ್ದು. ಈ ಮನೆಯವ್ರ ಜೊತೆ ಯಾರು ಸಂಬಂಧ ಹೊಂದ್ಕೊಳ್ಳೋದಕ್ಕೆ ನಾನು ಬಿಡೋದಿಲ್ಲ. ಹೊರಟೋಗು ಇಲ್ಲಿಂದ ಅಂತ ಹೇಳಿ ಬೈತಾ ಇರ್ತಾಳೆ. ಆಗ ಅವ್ರ ಮಾವ, ಸರಿತಾ, ಏನು ಮಾತಾಡ್ತಾ ಇದೆಯಾ ನೀನು? ಈ ಮನೆಗೆ ಬಂದಿರೋ ಮಹಾಲಕ್ಷ್ಮಿ ಅವಳು. ಈ ಮನೆ ಸಂಪ್ರದಾಯ ಇದೇನಾ? ನೀನು ಒಬ್ಬ ಮುತ್ತೈದೆಯಾಗಿ ಇನ್ನೊಬ್ಬ ಮುತ್ತೈದೆಗೆ ಮನೆ ಹೊರಗಡೆ ನಿಲ್ಲಿಸಿ ಮಾಡ್ತಾ ಇರುವಂತಹ ಅವಮಾನ ಇನ್ನೂ ಸಾಕಾಗಲಿಲ್ವ ನಿನಗೆ? ನಾನು ಇಷ್ಟೊತ್ತವರೆಗೂ ಸುಮ್ಮನೆ ಇದ್ದಿದ್ದು ನಿನ್ನ ಮನಸ್ಸಲ್ಲಿರೋ ಕೋಪ, ದ್ವೇಷ, ಆಕ್ರೋಶ ಈ ಎಲ್ಲದೂ ಕೂಡ ಹೊರಗಡೆ ಆಗಲಿ, ನಿನ್ನ ಮನಸ್ಸು ಹಗುರ ಆಗಲಿ ಅಂತ ಹೇಳಿ. ಆದರೆ ನೀನೀಗ ಮಾತಾಡ್ತಾ ಇರೋದು ಸರಿಯಲ್ಲ. ಏನೇ ಆದರೂ ಕೂಡ ಆ ಬ್ರಹ್ಮ ಹಾಕಿರೋ ಬ್ರಹ್ಮಗಂಟು ಇವ್ರದ್ದು. ಇದನ್ನು ಬೇರೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅವಳನ್ನ ಈ ಮನೆ ಒಳಗಡೆ ಬಂದ ಮೇಲೆ ಒಪ್ಕೊಳ್ಳೋದು ಬಿಡೋದು ನಿನ್ನ ವೈಯಕ್ತಿಕ ವಿಚಾರ. ಆದರೆ ಅವಳು ಈ ಮನೆ ಸೊಸೆಯಾಗಿದ್ದಾಳೆ. ಮಂಟಪದಲ್ಲಿ ನಿನ್ನ ಮಗ ಅವಳ ಕುತ್ತಿಗೆಗೆ 3 ಗಂಟೆ ಹಾಕ್ದಾಗೇ ಅವಳು ಈ ಮನೆ ಸೊತ್ತಾಗೋದ್ಲು. ಈ ಮನೆಯಿಂದ ಅವಳನ್ನ ಹೊರ್ಗಡೆ ಕಳಿಸೋದಕ್ಕೆ ನಿನಗೆ ಯಾವುದೇ ರೀತಿ ಹಕ್ಕು ಇಲ್ಲ. ನಿನಗೆ ಯಾಕೆ, ತಾಳಿ ಕಟ್ಟಿರೋ ನಿನ್ನ ಮಗನಿಗೂ ಕೂಡ ಯಾವುದೇ ರೀತಿ ಹಕ್ಕಿಲ್ಲ. ಅವಳು ಈ ಮನೆಗೆ ಬಂದಮೇಲೆ ಅವಳು ಈ ಮನೆ ಜವಾಬ್ದಾರಿ. ಅವಳ ಕಷ್ಟ, ಸುಖ, ನೋವು, ನಲಿವು ಎಲ್ಲದರೂ ಕೂಡ ಈ ಮನೆಯವರೆಲ್ಲರೂ ಕೂಡ ಪಾಲ್ದಾರ ಆಗಬೇಕು. ಅದು ಈ ಮನೆ ಸಂಸ್ಕೃತಿ, ಸಂಪ್ರದಾಯ. ಇನ್ನು ಆ ಮನೆ ಮಹಾಲಕ್ಷ್ಮಿ ಆಗಿದ್ದವಳು ಈ ಮನೆಗೆ ಬಂದಿದ್ದಾಳೆ ಅಂತ ಅಂದಮೇಲೆ ಇದನ್ನೆಲ್ಲ ಹೀಗೆ ಸುಮ್ಮನೆ ಬರೋದಕ್ಕಾಗೋದಿಲ್ಲ. ಮಾವ, ನಿಮ್ಗೆ ಯಾಕೆ ಇದೆಲ್ಲ ಅರ್ಥ ಆಗ್ತಾ ಇಲ್ಲ? ಇವಳು, ಇವರ ಅಪ್ಪ ಅಮ್ಮ ಎಲ್ಲ ಸೇರಿಕೊಂಡು ಮೋಸ ಮಾಡಿದ್ದಾರೆ. ಇವಳಿಗೆ ಈ ಮನೆಯಲ್ಲಿ ಇರೋದಕ್ಕೆ ಯಾವುದೇ ರೂಲ್ಸು ಇಲ್ಲ, ಯಾವುದೇ ಹಕ್ಕು ಇಲ್ಲ. ಹೊರಟೋಗು, ಹೋಗು ಇಲ್ಲಿಂದ ಅಂತ ಹೇಳಿದಾಗ, ಸ್ವಲ್ಪ ಸುಮ್ಮನೆ ಇರ್ತೀರಾ ಅಂತ ಹೇಳಿ ಗೌರಿ ಹೇಳ್ತಾಳೆ. ನಿಮಗೆ ನಾನು ಮಾತಾಡೋದು ಉದ್ದಟತನ ಅಂತ ಅನ್ನಿಸ್ಬೋದು, ಆದರೆ ಇದೇ ಸತ್ಯ. ನಾನೇನು ಮದುವೆ ಆಗ್ತೀನಿ ಅಂತ ಹೇಳಿ ದೇಹಿ ಅಂತ ಭಿಕ್ಷಾಪತ್ರ ಇಟ್ಕೊಂಡು ಬೇಡಿ ಬಂದು ಇಲ್ಲಿ ಮದುವೆ ಆಗಿ ನಿಂತಿರೋದಿಲ್ಲ. ಅವಮಾನ ಅನುಭವಿಸೋದಕ್ಕಾಗದೆ ನಮ್ಮ ಅಪ್ಪ ಅಮ್ಮ ಒದ್ದಾಡ್ತಾ ಇರೋದನ್ನು ನೋಡಿ ಅದನ್ನು ಸಹಿಸ್ಕೊಳ್ಳೋದಕ್ಕಾಗದೆ ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ದು. ಅದು ಅಲ್ಲದೆ ಇಲ್ಲಿ ನಿಂತಿರೋ ಹಿರಿಯರು ನಮ್ಮ ಅಪ್ಪ ಅಮ್ಮ ನನ್ನ ಹತ್ರ ಬಂದು ಮದುವೆ ಆಗು ಅಂತ ಕೇಳ್ಕೊಂಡಿದ್ದಕ್ಕೆ ನಾನು ಮದುವೆ ಆಗಿದ್ದು. ಆಗಲೂ ಕೂಡ ನಾನು ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ. ಆದರೆ ಈ ಮನೆಯಲ್ಲಿರೋರು ನಮ್ಮ ಅಪ್ಪ ಅಮ್ಮನ, ನಿಮ್ಮ ಮನೆಯವ್ರು ಎಲ್ರಿಗೂ ಕೂಡ ಮಂಡಿ ಊರಿ ತಲೆ ಬಗ್ಸಿ ಅವ್ರ ಪಾದಕ್ಕೆ ನಮ್ಮ ಅಪ್ಪ ಅಮ್ಮನ ತಲೆ ಇಟ್ಟು ಕ್ಷಮೆ ಕೇಳು ಅಂದ್ರಲ್ಲ, ಆ ಅವಮಾನನ ನಮ್ಮ ಅಪ್ಪ ಅಮ್ಮಂಗೆ ಬರಬಾರ್ದು ಅಂತ ಹೇಳಿ ನಾನು ಮದುವೆ ಆಗಿರೋದು. ನೀವು ಮದುವೆ ಆಗು ಅಂತ ಅನ್ನೋದಾಗೆಲ್ಲ ಆಗೋದಕ್ಕೆ, ಬೇಡ ಮನೆ ಬಿಟ್ಟು ಹೋಗು ಅಂತ ಎಲ್ಲ ಹೋಗೋದಕ್ಕೆ ನನ್ನನ್ನು ಏನಂತ ಅಂದ್ಕೊಂಡಿದ್ದೀರಾ? ಏನೇ ಆಗಲಿ, ಈ ಮನೆಗೆ ಅಗ್ನಿ ಸಾಕ್ಷಿಯಾಗಿ 3 ಗಂಟೆ ಹಾಕಿಸ್ಕೊಂಡು ಮದುವೆ ಮಾಡ್ಕೊಂಡು ಬಂದಿದ್ದೀನಿ ಅಂದಮೇಲೆ ಇದೇ ನನ್ನ ನೆಲ, ಇದೇ ನನ್ನ ಕುಲ. ಇನ್ನು ಮುಂದೆ ನಾನು ಇಲ್ಲೇ ಬಾಳೋದು. ಯಾರು ಇರು ಅಂದರೂ ಅಷ್ಟೇ, ಬೇಡ ಅಂದರೂ ಅಷ್ಟೇ, ಯಾರು ಒಪ್ಕೊಂಡ್ರು ಅಷ್ಟೇ, ಬಿಟ್ಟರು ಅಷ್ಟೇ ಅಂತ ಹೇಳಿ ಹೇಳ್ತಾಳೆ. ನೋಡಿದ್ರಾ ನೀವು ಅಂದ್ಕೊಂಡಿರೋ ಥರ ಹೇಗೆ ಮೋಸದಾಟ ಆಡಿ ಅನಿಷ್ಟದ ಥರ ಮಾತಾಡ್ತಾ ಇದ್ದಾಳೆ ಅಂತ ಹೇಳಿ. ಈ ಮನೆ ಒಳಗಡೆ ಸೇರಿಸ್ಕೊಳ್ಳೋದಕ್ಕೆ ಒಂದೇ ಒಂದು ಅವಕಾಶ ಸಾಕು. ಸೇರ್ಕೊಂಡ್ಮೇಲೆ ಎಲ್ಲ ಅವಳು ಅಂದ್ಕೊಂಡಾಗೇ ಆಗತ್ತೆ ಅಂತ ಹೇಳಿ ದುರಹಂಕಾರದಲ್ಲಿ ಮಾತಾಡ್ತಾ ಇದ್ದಾಳೆ. ಮಾವ, ನೀವು ಯಾಕೆ ಇವಾಗ ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಾ? ಮಂಟಪದಲ್ಲಿ ಏನು ಮಾತಾಡದೆ ಮೌನವಾಗಿದ್ದು ಇಲ್ಲಿ ನನ್ನ ಮಗನ ಜೀವನ ಹಾಳಾಗ್ತಾ ಇದೆ ಅಂತ ಹೇಳಿ ಮಾತಾಡ್ತಾ ಇದ್ದೀರಾ? ಒಬ್ಬ ತಾಯಿ ಕರುಳಿನ ಸಂಕಟ ನಿಮ್ಗೆ ಅರ್ಥ ಆಗ್ತಾ ಇಲ್ವಾ? ನೋಡು ಸರಿತಾ, ನಿನ್ನ ಮನಸ್ಸಿಗೆ ಆಗ್ತಾ ಇರೋಂತಹ ನೋವು, ಬೇಜಾರು ಇದಕ್ಕೆಲ್ಲದಕ್ಕೂ ಕೂಡ ಒಂದು ಅರ್ಥ ಇದೆ. ಆದರೆ ಇದರಲ್ಲಿ ಗೌರಿದು ಯಾವುದೇ ರೀತಿ ತಪ್ಪಿಲ್ಲ. ಅವಳು ಮನಸ್ಸು ಮಾಡಿದರೆ ಮದುವೆ ಮಂಟಪದಲ್ಲಿ ಮುಸ್ಕು ತೆಗೆದಿಲ್ಲ ಅಂತಂದಿದ್ರೆ ಈ ಮದುವೆ ಆದಮೇಲೆ ನಮಗೆ ಈ ವಿಚಾರ ಎಲ್ಲ ಗೊತ್ತಾಗ್ತಾ ಇತ್ತು. ಆದರೆ ಅವಳು ಹಾಗೆ ಮಾಡಿಲ್ಲ ಅಂತ ಹೇಳಿದಾಗ, ಅತ್ತೆ ಮಾವ ಅವಳು ಮಾತಾಡ್ತಾ ಇರೋದನ್ನು ಸಮರ್ಥನೆ ಮಾಡಿಕೊಂಡು ಮಾತಾಡ್ತಾ ಇದ್ದಾರೆ. ದಯವಿಟ್ಟು ನೀವಾದರೂ ಹೇಳಿ, ಅವಳು ಈ ಮನೆಗೆ ಮೋಸ ಮಾಡಿ ಬಂದಿರೋದು ಅಂತ ಹೇಳಿದಾಗ, ನೋಡು ಸರಿತಾ, ನಿಮ್ಮ ಮಾವ ಇಷ್ಟೆಲ್ಲ ಮಾತಾಡ್ತಾ ಇದ್ರು ಕೂಡ ನಿನ್ನ ಗಂಡ ಏನು ಮಾತಾಡದೆ ಸುಮ್ಮನೆ ನಿಂತಿದ್ದಾನೆ ಅಂತ ಅಂದರೆ ಅವನು ಅವರ ನಿರ್ಧಾರಕ್ಕೆ ಬೆಲೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು, ಹಾಗೆ ಆ ನಿರ್ಧಾರ ಸರಿ ಅಂತ ಹೇಳಿ ಅವನು ಒಪ್ಕೊಂಡಿದ್ದಾನೆ ಅಂತ ಹೇಳ್ಬಿಟ್ಟು. ಅತ್ತೆ, ನೀವು ಏನು ಹೇಳ್ತಾ ಇದ್ದೀರಾ? ನೀವು ಹೇಳ್ತಾ ಇರೋ ಪ್ರಕಾರ ಮಾವ ತಗೊಂಡಿರೋ ನಿರ್ಧಾರ ಸರಿನೇ ಇರ್ಬೋದು, ಅದರಿಂದ ಜೀವನ ಹಾಳಾಗ್ತಾ ಇರೋದು ನನ್ನ ಮಗಂದು. ಅದನ್ನು ಹೆತ್ತ ತಾಯಿಯಾಗಿ ನಾನು ನೋಡಿಕೊಂಡು ಹೇಗೆ ಸುಮ್ಮನೆ ಇರೋದಕ್ಕಾಗುತ್ತೆ? ನೀವಾದರೂ ಅಂತ ಹೇಳಿದಾಗ, ಸರಿತಾ, ನೋಡು, ಈ ಮನೆಗೆ ನಿಮ್ಮ ಎಲ್ರಿಗಿನ್ನ ಸೊಸೆಯಾಗಿ ಮೊದಲು ಬಂದಿದ್ದು ನಾನು. ಅವ್ರು ಮಾಡಿರೋ ನಿರ್ಧಾರಗಳು, ತಗೊಂಡಿರೋಂತಹ ಕೆಲಸಗಳು ಯಾವುದು ಕೂಡ ಇದುವರೆಗೂ ತಪ್ಪಾಗಿಲ್ಲ, ತಪ್ಪಾಗೋದಕ್ಕೆ ಸಾಧ್ಯವೂ ಇಲ್ಲ. ಅವ್ರ ನಿರ್ಧಾರದಿಂದ ಈ ಮನೆಗೆಲ್ಲ ಒಳ್ಳೆಯದೇ ಆಗಿದೆ. ಅಂಥದ್ರಲ್ಲಿ ಹೀಗೆ ತಪ್ಪಾಗೋದಕ್ಕೆ ಸಾಧ್ಯ? ಅದಕ್ಕೆ ನಾನು ಏನು ಮಾತಾಡದೆ ಪ್ರಶ್ನೆ ಮಾಡದೆ ನಿಂತಿರೋದು ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಆಶಾರಾಣಿ, ಹೋಗಮ್ಮ, ನೀನು ಹೋಗಿ ಮೊದಲು ಆ ಆರತಿ ತಟ್ಟೆನ ತೊಗೊಂಡು ಬಂದು ಇವ್ರನ್ನ ಮನೆ ತುಂಬಿಸ್ಕೊಳ್ಳೋದಕ್ಕೆ ಎಲ್ಲದೂ ತಯಾರಿ ಮಾಡ್ಕೋ ಅಂತ ಹೇಳಿ ಹೇಳ್ತಾಳೆ. ಸರಿ ಮಾವ ಅಂತ ಹೇಳಿ ಅವಳು ಕೂಡ ಹೋಗ್ತಾ ಇರ್ತಾಳೆ. ಈ ಕಡೆ ಕಾಂತಲಕ್ಷ್ಮಿ ಅವ್ರ ಮನೆಯಲ್ಲಿ ಅವರೆಲ್ಲರೂ ಕೂಡ ಬೇಜಾರು ಮಾಡ್ಕೊಂಡು ಕೂತಿರ್ತಾರೆ. ನನ್ನ ಮಗಳು ಇಲ್ಲದೆ ಇರೋ ಮನೆ ಬಿಕೋ ಅನ್ನಿಸ್ತಾ ಇದೆ ಅಂತ ಹೇಳಿ ಹೇಳ್ತಾಳೆ. ಹೌದಪ್ಪ, ಅಕ್ಕ ಇಲ್ಲದೆ ಇರೋ ಮನೆ ಇರೋದಕ್ಕೆ ಬೇಜಾರಾಗ್ತಾ ಇದೆ. ಹೌದು, ನನ್ನ ಮಗಳು ಇಲ್ಲದೆ ಇರೋ ಮನೆ ನನಗೆ ಬೆಳಕಿದ್ರೂ ಕೂಡ ಕತ್ಲೆ ಅನ್ನಿಸ್ತಾ ಇದೆ ಅಂತ ಹೇಳಿ ಅವರಪ್ಪ ಕೂಡ ಹೇಳ್ತಾ ಇರ್ತಾನೆ. ಅದಾದಮೇಲೆ ಕಾಂತಲಕ್ಷ್ಮಿ ಎಲ್ಲದನ್ನು ಸಮಾಧಾನ ಮಾಡ್ಕೊಳ್ಳೆ ಅಂತ ಹೇಳಿ ಅವ್ರು ಅದಕ್ಕೆ ಹೇಳಿದ್ರೆ,
ಮುಳ್ಳಿನ ಗಿಡನ ಹೂವಿನ ಗಿಡ ಹಣ್ಣು ಕೊಡುತ್ತೆ ಅಂತ ಹೇಳಿ ನೀರು ಹಾಕಿ ತುಂಬ ಚೆನ್ನಾಗಿ ಬೆಳೆಸ್ದೆ. ಆದರೆ ಕೊನೆಗೆ ಅದು ಮಾಡಿದ್ದು ನನ್ನನ್ನೇ ಚುಚ್ಚಿದ್ದು. ಇವಾಗ ನೋಡಿದ್ರೆ ನನಗೆ ಕಣ್ಣೇ ಕಾಣ್ತಾ ಇರೋ ಪರಿಸ್ಥಿತಿಗೆ ತಂದು ನಿಲ್ಲಿಸಿದೆ. ಪಾಪ ನನ್ನ ಗೌರಿ ಏನು ಸಂಕಟ ಅನುಭವಿಸ್ತಾ ಇದ್ದಾಳೋ ಏನೋ ಅಂತ ಹೇಳಿ ಬೇಜಾರು ಮಾಡ್ಕೋತಾ ಇರ್ತಾಳೆ. ಹಾಗೆ ಊಟ ಎಲ್ಲ ತಂದಿಟ್ಬಿಟ್ಟು, ಕಾಂತ ಬಾ ಊಟ ಮಾಡು, ಏ ಶಾಂತವೀರು ಬಾರು ಊಟ ಮಾಡು, ಚಿನ್ನು ಅಂತ ಹೇಳಿ ಕರೀತಾರೆ. ಎಲ್ಲರೂ ಬರ್ತಾ ಇರ್ತಾರೆ. ಕಾಂತ ಬರೋದಿಲ್ಲ. ಆಗ ಕಾಂತ ನೀನು ಊಟ ಮಾಡಿಲ್ಲ ಅಂತಂದರೆ ಯಾರೂ ಊಟ ಮಾಡಲ್ಲ ಕಣೆ, ಬಾರೆ ಅಂತ ಹೇಳಿದಾಗ, ಓ ಹೌದಲ್ವಾ, ಅಯ್ಯೋ ನನ್ನ ಬುದ್ಧಿಗೆ ಏನಾಗಿತ್ತು, ಊಟನೇ ಬಡಿಸಿಲ್ವಲ್ಲ ರೀ, ನೀವು ಊಟ ಮಾಡಿರಿ, ನಿಮಗೆ ಶುಗರ್ ಇದೆ, ಮಾತ್ರೆ ತೊಗೋಬೇಕು ಅಂದರೆ ಮೊದಲು ಊಟ ಮಾಡಬೇಕು, ತೊಗೊಳ್ಳಿ ಊಟ ಮಾಡಿ ಅಂತ ಹೇಳಿ ಕೊಡ್ತಾ ಇರ್ತಾಳೆ. ಹಾಗೆ ಏನು ಮಾತಾಡದೆ ಸುಮ್ಮನೆ ಕೂತಿರ್ತಾನೆ. ಚಿನ್ನು ಊಟ ಮಾಡಮ್ಮ, ಊಟ ಮಾಡಿಲ್ಲ ಅಂತಂದರೆ ಹೊಟ್ಟೆಲಿ ಹುಣ್ಣಾಗ್ಬಿಡುತ್ತೆ, ಊಟ ಮಾಡು ಅಂತ ಹೇಳಿ ಎಲ್ರಿಗೂ ಬಡಿಸ್ತಾಳೆ. ಅಮ್ಮ ನೀನು ಮಾತ್ರ ಬಡಿಸ್ಕೊಂಡಿಲ್ಲ, ನನಗೆ ಬೇಡ ಕಣೆ, ಹೇಗೆ ಊಟ ಸೇರುತ್ತೆ ನನಗೆ, ನಿನಗೆ ಬೇಡ ಅಂದರೆ ನನಗೂ ಬೇಡ ಅಂತ ಹೇಳ್ತಾಳೆ. ಓ ನಾನು ಊಟ ಮಾಡಿಲ್ಲ ಅಂದರೆ ನೀವು ಯಾರೂ ಊಟ ಮಾಡಲ್ವಾ, ಸರಿ ಆಯಿತು ಅಂತ ಹೇಳಿ ತಟ್ಟೆಗೆ ಹಾಕ್ಕೊಂಡು ಊಟ ಮಾಡೋದಕ್ಕೆ ಹೋಗ್ತಾಳೆ. ಪಾಪ ನನ್ನ ಗೌರಿ ಅವಳು ಏನೂ ಊಟ ಮಾಡಿಲ್ಲ. ಮಂಟಪದಲ್ಲಿ ರಾತ್ರಿ ಎಲ್ಲ ಕೆಲಸ ಮಾಡಿದ್ಲು, ಮನೆಗೆ ಬಂದಳು, ಮನೆ ಕೆಲಸ ಮಾಡಿದ್ಲು, ಬೆಳಗ್ಗೆ ಎದ್ದು ಮಂಟಪಕ್ಕೆ ಬಂದು ಮಂಟಪದ ಅಲಂಕಾರ ಮಾಡಿದ್ಲು, ಆಮೇಲೆ ಮುಸ್ಕೊಳ್ಗಡೆ ಹೋಗಿ ಸೇರ್ಕೊಂಡ್ಬಿಟ್ಲು, ಒಂದು ಗ್ಲಾಸ್ ನೀರೂ ಕುಡ್ದಿಲ್ಲ. ನನ್ನ ಕಂದ ಏನೆಲ್ಲ ಅನುಭವಿಸ್ತಾ ಇದೆಯೋ ಅಂತ ಹೇಳಿ ತುಂಬಾ ಬೇಜಾರು ಮಾಡ್ಕೋತಾ ಇರ್ತಾಳೆ. ಈ ಕಡೆ ಅವಳು ಏನು ಮಾತಾಡದೆ ಕೋಪ ಮಾಡ್ಕೊಂಡೇ ನಿಂತಿರ್ತಾಳೆ ಸರಿತಾ. ಆಗ ಆಶಾರಾಣಿ ಮತ್ತು ಮನೆ ಕೆಲಸದವರೆಲ್ಲ ಬಂದುಬಿಟ್ಟು ಆರತಿ ಮಾಡಿ ಮನೆ ಒಳಗಡೆ ಸೇರಿಸ್ಕೊತಾ ಇರ್ತಾರೆ. ಈ ಬಲ್ಗಾಲಲ್ಲಿ ಸೇರನ್ನು ಒದ್ದು ಬಲ್ಗಾಲಿಟ್ಟು ಒಳಗಡೆ ಬಾಮ್ಮ ಅಂತ ಹೇಳಿ ಹೇಳ್ತಾರೆ. ಆಗ ಅವಳು ಸುಮ್ಮನೆ ನಿಂತಿರ್ತಾಳೆ. ಗೌರಿ ಬಾಮ್ಮ ಅಂತ ಹೇಳಿ ಕರೀತಾರೆ. ಆಗ ಸರಿ ಆಯಿತು ಅಂತ ಹೇಳಿ ಸೇರದ್ದು ಒಳಗಡೆ ಬರ್ತಾಳೆ. ಸರಿತಂಗೆ ತುಂಬಾ ಕೋಪ ಬರ್ತಾ ಇರುತ್ತೆ. ಚಂಚಲ ನೋಡಿ ಫುಲ್ ಖುಷಿ ಪಡ್ತಾ ಇರ್ತಾಳೆ. ಬಲಗಾಲಿಟ್ಟು ಮನೆಗೆ ಬಂದ ಗೌರಿ ಬಲಗಾಲಿನ ಹೆಜ್ಜೆಯ ಸಂಕೇತ ಈ ಮನೆಯ ಸಂತೋಷ ಅಂತ ಹೇಳಿ ಕಾಶಿ ಹೇಳ್ತಾ ಇರ್ತಾನೆ. ಅದನ್ನು ಕೇಳಿಸ್ಕೊಂಡು ಎಲ್ಲರೂ ಕೂಡ ತುಂಬಾ ಸಮಾಧಾನ ಮಾಡ್ಕೋತಾ ಇರ್ತಾರೆ. ಅಷ್ಟರಲ್ಲಿ ಸರಿತಾ, ಈ ಮನೆಗೆ ನೀನು ಸೊಸೆಯಾಗಿ ಬಂದಿದ್ಯಾ, ಕಾರಣ ನನ್ನ ಮಗ ಕಟ್ಟಿರೋ ತಾಳಿಯಿಂದ ಈ ಮನೆಗೆ ನೀನು ಬಂದಮೇಲೆ ನಿನ್ನ ಸೊಸೆ ಅಂತ ಒಪ್ಕೊಳ್ಳೇಬೇಕು, ನನಗೆ ಬೇರೆ ದಾರಿನೂ ಇಲ್ಲ, ನಾನು ಒಪ್ಕೋತೀನಿ. ಅತ್ತೆ ಮಾವ ನೀವು ತಗೊಂಡಿರೋ ನಿರ್ಧಾರಕ್ಕೆ ನಾನು ಬೆಲೆ ಕೊಡ್ತೀನಿ, ಗೌರವಿಸ್ತೀನಿ. ಹಾಗೆ ಒಬ್ಬ ತಾಯಿಯಾಗಿ ನಾನು ತಗೊಳ್ಳೋ ನಿರ್ಧಾರಕ್ಕೆ ನೀವು ಬೆಲೆ ಕೊಡಬೇಕು, ಗೌರವಿಸ್ಬೇಕು. ಹೌದಮ್ಮ, ತಾಯಿಯಾಗಿ ನೀನು ಮಾಡೋ ಕೆಲಸಗಳಿಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ಅವ್ರ ತಾತ ಕೂಡ ಹೇಳ್ತಾರೆ. ಆಗ ಸರಿ ಅಂತ ಹೇಳಿ ಈ ಮನೆಗೆ ಮೋಸ ಮಾಡಿ ಸುಳ್ಳು ಹೇಳಿ ಬಂದಿರೋ ಇವಳು ಇನ್ಮುಂದೆ ಅವ್ರ ತವರಿನ ಜೊತೆಗೆ ಯಾವುದೇ ರೀತಿ ಸಂಬಂಧನ ಇಟ್ಕೋಬಾರ್ದು, ಯಾವ ರೀತಿ ಮಾತುಕತೆನೂ ಇಟ್ಕೋಬಾರ್ದು, ಅವ್ರನ್ನ ನೋಡುವಂಥದ್ದನ್ನು ಇಟ್ಕೋಬಾರ್ದು. ಅವ್ರ ತವರಿನ ಸಂಬಂಧ ಎಲ್ಲನೂ ಕಡ್ದು ಅದಕ್ಕೆಲ್ಲ ಎಳ್ಳು ನೀರು ಬಿಟ್ಟು ಈ ಮನೆ ಸೊಸೆಯಾಗಿ ಈ ಮನೆಯಲ್ಲಿ ಬದುಕೋದಕ್ಕೆ ಮಾತ್ರ ಇವಳಿಗೆ ಹಕ್ಕಿರೋದು. ಅದನ್ನು ಬಿಟ್ಟು ನನ್ನ ತವ್ರ ಮನೆ ಅಪ್ಪ ಅಮ್ಮ ಮೋಸ ಮಾಡಿರೋ ಆ ಕುಟುಂಬ ಬೇಕು ಅಂತ ಅಂದರೆ ಈ ಮನೆಯಲ್ಲಿ ಇವಳಿಗೆ ಇರೋದಕ್ಕೆ ಅಧಿಕಾರ ಇಲ್ಲ. ಈ ಮನೆಯನ್ನು ಬಿಟ್ಟು ಇವಳು ಈಗಲೇ ಇಲ್ಲಿಂದ ಹೊರಡ್ತಾ ಇರ್ಬೋದು, ಬಾಗಿಲು ತೆಗ್ದೇ ಇದೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಮನೆಯವರೆಲ್ರಿಗೂ ಕೂಡ ತುಂಬಾ ಶಾಕ್ ಆಗಿಬಿಡುತ್ತೆ. ಗೌರಿ ಏನು ಮಾತಾಡದೆ ಸುಮ್ಮನೆ ನಿಂತಿರ್ತಾಳೆ. ಯಾಕೆ ಏನಾಯಿತು, ನಾನು ಹಾಕಿರೋ ಷರತ್ತಿಗೆ ಒಪ್ಕೊಂಡ್ರೆ ನೀನು ಇಲ್ಲಿ ನನ್ನ ಮಗನ ಜೊತೆ ಇರ್ಬೋದು, ಇಲ್ಲಾಂದರೆ ಈಗಲೇ ಮನೆಯಿಂದ ಆಚೆ ಹೋಗು ಅಂತ ಹೇಳಿ ಹೇಳ್ತಾಳೆ. ಎಲ್ಲರೂ ಶಾಕ್ ಆಗಿರ್ತಾರೆ. ಮುಂದಿನ ವಿಡಿಯೋದಲ್ಲಿ ಗೌರಿ ಏನು ಮಾತಾಡದೆ ಸುಮ್ಮನೆ ನಿಂತಿರಬೇಕಿದ್ರೆ, ನಮ್ಮ ಅಪ್ಪ ಅಮ್ಮಂಗೋಸ್ಕರನೇ ನಾನು ಈ ಮದುವೆ ಆಗಿರೋದು, ಅಂಥದ್ರಲ್ಲಿ ಹೆತ್ತು ಮಗಳು ತನ್ನ ತಂದೆ ತಾಯಿ ಸಂಬಂಧನ ಕಡಿದು ಬದುಕೋದಕ್ಕೆ ಸಾಧ್ಯನಾ, ಮರ ಬೇರಿಲ್ಲದೆ ಬದುಕೋದಕ್ಕೆ ಸಾಧ್ಯನೇ ಇಲ್ಲ. ನನ್ನ ಅಪ್ಪ ಅಮ್ಮನ ಯಾವತ್ತೂ ನಾನು ಬಿಟ್ಕೊಡೋದಿಲ್ಲ. ಹಾಗೆ ನಾನು ಮಾಡಿದ ತಪ್ಪಿಗೆ, ನಮ್ಮ ಮನೆಯವರೆಲ್ಲರೂ ಮಾಡಿರೋ ತಪ್ಪಿಗೆ ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಿ ಅಂತ ಹೇಳಿ ಗೌರಿ ಮನೆಯಿಂದ ಆಚೆ ಹೋಗೋದಕ್ಕೆ ಹೋಗ್ತಾಳೆ. ಕಾಲು ತೆಗೆಯೋದಕ್ಕೂ ಮುಂಚೆ ಅವ್ರ ಅಪ್ಪ ಹೇಳಿರೋ ಮಾತನ್ನು ನೆನಪಿಸ್ಕೊಂಡು ಹಾಗೆ ನಿಂತ್ಕೊಂಡ್ಬಿಡ್ತಾಳೆ. ಇದಿಷ್ಟು ಮಂಗಳವಾರದ ವಿಡಿಯೋ.